ನನ್ನ ತಿಳುವಳಿಕೆ ಪ್ರಕಾರ 65ರಿಂದ ಶಾಲಾ ಕಾಲೇಜುಗಳಲ್ಲಿ ಸಮವಸ್ತ್ರ ಇದೆ. ಆಯಾ ಶಾಲಾ ಕಾಲೇಜುಗಳಲ್ಲಿ ವಸ್ತ್ರ ಸಂಹಿತೆಯನ್ನು 69ರಿಂದ ಕಡ್ಡಾಯಗೊಳಿಸಲಾಗಿದೆ. ಯಾಕೆ ಇದನ್ನು ತಂದ್ವಿ ಅನ್ನೋದನ್ನು ಅವತ್ತು ಭಾಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ಮಕ್ಕಳಲ್ಲಿ ಯಾವುದೇ ರೀತಿಯ ಭೇದ ಭಾವವನ್ನು ತರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಯೂನಿಫಾರ್ಮನ್ನು ಅಳವಡಿಸುವಂಥ ಕೆಲಸವನ್ನು ಮಾಡಿದರು. ಈಗ ಸರ್ಕಾರ ಮತೀಯ ಚಿಹ್ನೆಗಳನ್ನು ಬಳಸೋದಕ್ಕೆ ಅವಕಾಶ ಕೊಟ್ಟಿದೆ. ಹಾಗಾದರೆ ಯೂನಿಫಾರ್ಮಿನ ಭಾಗನ ಮತೀಯ ಚಿಹ್ನೆ ಸ್ಪಷ್ಟಪಡಿಸಬೇಕು. ಮತೀಯ ಚಿಹ್ನೆ ಬೇರೆ, ಸಂಸ್ಕೃತಿಯ ಚಿಹ್ನೆ ಬೇರೆ. ಹಿಜಾಬು ಮತೀಯ ಚಿಹ್ನೆನ ಸಂಸ್ಕೃತಿಯ ಚಿಹ್ನೆನ ಸ್ಪಷ್ಟಪಡಿಸಲಿ. ಹಿಜಾಬ್ ಇರಬಾರ್ದು ಅಂತ ನಾವು ಹೇಳಲ್ಲ. ಶಾಲೆಗಳಲ್ಲಿ ಇರಬೇಕಾ? ಶಾಲೆಗಳಲ್ಲಿ ಯೂನಿಫಾರ್ಮ್ ಮಾತ್ರ ಇರಬೇಕೋ ಹಿಜಾಬು ಇರಬೇಕಾ? ಹಿಜಾಬ್ ಪಾರ್ಟ್ ಆಫ್ ಯೂನಿಫಾರ್ಮ್ ಆದರೆ ಯಾರೂ ಪ್ರಶ್ನಿಸೋಕೆ ಅವಕಾಶ ಇಲ್ಲ. ಹಿಜಾಬ್ ಪಾರ್ಟ್ ಆಫ್ ಯೂನಿಫಾರ್ಮ್ ಅಲ್ಲದೇ ಇದ್ದರೆ ಅದನ್ನು ಬಳಸೋದು, ಅದನ್ನು ಹೇಗೆ ಸರ್ಕಾರ ಸಮರ್ಥನೆ ಮಾಡುತ್ತೆ? ಕೆಲವು ಶಾಲಾ ಕಾಲೇಜುಗಳಲ್ಲಿ ಟೈ ಪಾರ್ಟ್ ಆಫ್ ಯೂನಿಫಾರ್ಮ್ ಇದೆ. ಇಂಥದೇ ಕಲರ್ನ ಬಟ್ಟೆ ಇರಬೇಕು ಅಂತ ಯೂನಿಫಾರ್ಮ್ನಲ್ಲಿ ನಿಗದಿ ಮಾಡಿರ್ತಾರೆ. ಹಾಫ್ ತೋಳಿರಬೇಕೋ, ಫುಲ್ ತೋಳಿರಬೇಕೋ, ಸ್ಕರ್ಟ್ ಇರಬೇಕೋ, ಸಿಲ್ವರ್ ಕಮೀಜ್ ಇರಬೇಕೋ, ಸೀರೆ ಇರಬೇಕೋ, ಇದನ್ನು ಆಯಾ ಶಾಲಾ ಕಾಲೇಜುಗಳು ಯೂನಿಫಾರ್ಮ್ ನಿಗದಿ ಮಾಡಿರ್ತವೆ. ಯಾವ ಕಲರ್ ಇರಬೇಕು, ಬಾರ್ಡ್ರ್ ಹೇಗಿರಬೇಕು ಅಂತ. ಅಲ್ಲಿ ಹಿಜಾಬ್ ಪಾರ್ಟ್ ಆಫ್ ಯೂನಿಫಾರ್ಮ್ ಆಗಿದ್ದರೆ ಯಾರು ಪ್ರಶ್ನೆ ಮಾಡುವಂತಿಲ್ಲ. ಹಿಜಾಬ್ ಪಾರ್ಟ್ ಆಫ್ ಯೂನಿಫಾರ್ಮ್ ಅಲ್ಲದೇ ಇದ್ದರೆ ಸರ್ಕಾರ ಏನು ಹೇಳುತ್ತೆ ಈ ವಿಷಯದಲ್ಲಿ? ಇದನ್ನು ಸ್ಪಷ್ಟಪಡಿಸ್ಬೇಕು. ಮತ್ತು ನೀವು ಕೇಸರಿ ಧಾರ್ಮಿಕ ಚಿಹ್ನೆ ಅಲ್ಲ ಅಂತ ಹೇಳುವ ಅಧಿಕಾರ ನಿಮ್ಗೆ ಯಾರು ಕೊಟ್ಟವರು? ನೀವೇನು ಧಾರ್ಮಿಕ ಪಂಡಿತರಾ? ನೀವು ಹಿಜಾಬ್ಗೆ ಅನುಮತಿ ಕೊಟ್ಟು ಕೇಸರಿಗೆ ಅನುಮತಿ ಕೊಡಲ್ಲ ಅನ್ನೋದ್ರ ಅರ್ಥ ಏನು? ಯಾರಾದರೂ ಕೇಸರಿ ಕಲರ್ನ ಹಿಜಾಬ್ ಹಾಕ್ಕೊಂಬಂದ್ರೆ ಅವ್ರನ್ನ ಹೊರ ಕಳಿಸ್ತೀರಾ? ಮತ್ತು ಕೇಸರಿಗೆ ಯಾಕೆ ವಿರೋಧ ನಿಮ್ಮದು? ನೀವು ಯಾವುದನ್ನಾರು ಹಾಕಬನ್ನಿ, ಕೇಸರಿನಾರು ಹಾಕಬನ್ನಿ, ಹಸ್ರನಾರು ಹಾಕಬನ್ನಿ, ನೀಲಿನಾರು ಹಾಕಬನ್ನಿ, ಬಿಳಿನಾರು ಹಾಕಬನ್ನಿ ಅಂತ ಹೇಳಿದರೆ ಸರ್ಕಾರ ಯಾವುದೇ ಬಣ್ಣದ ಬಗ್ಗೆ ದ್ವೇಷವನ್ನು ಹೊಂದಿಲ್ಲ ಅಂತಾಗುತ್ತೆ. ನೀವು ಕೇಸರಿ ಧಾರ್ಮಿಕ ಚಿಹ್ನೆ ಅಲ್ಲ ಅಂತ ಅನ್ನೋದಕ್ಕೆ ನೀವೇನು ಧಾರ್ಮಿಕ ಪಂಡಿತರಾ? ನಮ್ಮ ಮಠಾಧಿಪತಿಗಳು ಬಳಸೋದು ಕೇಸರಿನೇ. ನಾಳೆ ಶಬರಿಮಲೆ ಮಾಲೆ ಹಾಕ್ತಾರಪ್ಪ, ದತ್ತ ಮಾಲೆ ಹಾಕ್ತಾರೆ. ಅವ್ರನ್ನ ಹೊರಗಿಡ್ತೀರಾ ನೀವು ಕೇಸರಿ ಹಾಕ ಬಂದಿದ್ದೀವಿ ಅಂತ? ಅಂದರೆ ಈ ನೀತಿ ನನಗನ್ಸುತ್ತೆ ನಿಮ್ಮ ಶಾಲಾ ಯೂನಿಫಾರ್ಮಿಗೆ ತಕ್ಕ ನೀತಿ ಅಲ್ಲ ಅಂತ ಅನ್ನಿಸ್ತಾ ಇದೆ. ಯೂನಿಫಾರ್ಮನ್ನು ಯೂನಿಫಾರ್ಮ್ ಅದಲ್ಲಿ ನೀವು ಹಿಂದೂ, ಮುಸ್ಲಿಂ, ಕ್ರೈಸ್ತ ಏನೂ ನೋಡಬೇಡಿ. ಆ ಶಾಲೆಯಲ್ಲಿ ಏನು ಯೂನಿಫಾರ್ಮ್ ಇದೆ ಅದನ್ನು ಪಾಲಿಸಬೇಕು ಅಂತ ಹೇಳಿ. ಹಿಜಾಬ್ ಪಾರ್ಟ್ ಆಫ್ ಯೂನಿಫಾರ್ಮ್ ಆಗಿದ್ದರೆ ಹಾಕೊಂಬರಲಿ. ಪಾರ್ಟ್ ಆಫ್ ಯೂನಿಫಾರ್ಮ್ ಅಲ್ಲದೇ ಇದ್ದರೆ ಹಾಕಬಾರ್ದು. ಇಲ್ಲಾಂದರೆ ಯೂನಿಫಾರ್ಮ್ ಕಡ್ಡಾಯ ಅಲ್ಲ, ಯಾರು ಏನು ಬೇಕಾದ್ರೂ ಹಾಕೊಂಬರ್ಬೋದು ಅಂಥೇಳಿ. ಈ ಮೂಲಕ ಯಾವ ಸದುದ್ದೇಶದಿಂದ
60ರ ದಶಕದಲ್ಲಿ ಶಾಲಾ ಕಾಲೇಜುಗಳಿಗೆ ಯೂನಿಫಾರ್ಮನ್ನು ಅಳವಡಿಸಲಾಯಿತೋ ಆ ಪದ್ಧತಿಗೆ ಈಗಿನ ಕಾಂಗ್ರೆಸ್ ಸರ್ಕಾರ ತಿಲಾಂಜಲಿ ಹಾಕ್ತಾ ಇದೆ. ಒಂದು ರೀತಿಯ ಮತೀಯ ವಾದಿಗಳ ಒತ್ತಡಕ್ಕೆ ಮಣಿದಿದೆ. ನಾಳೆ ಯಾರಾದ್ರು ತಾಲಿಬಾನಿಗಳು ಬುರ್ಕಾನೇ ಯೂನಿಫಾರ್ಮ್ ಅಂತ ಮಾಡಿದ್ರೆ ಏನು ಮಾಡ್ತೀರಿ? ಬುರ್ಕಾ ಹಾಕೊಂಡೆ ಹೊರಗೆ ಬರಬಾರ್ದು ಅಂತ ಕೆಲವು ಇಸ್ಲಾಮಿಕ್ ಪತ್ವ ಹೊರಡಿಸಿದ್ದಾರೆ. ಇರಾನ್ನಲ್ಲಿ ಆ ಪತ್ವ, ಅದನ್ನು ವಿರೋಧಿಸಿದ ನಡೆದ ಚಳವಳಿ, ಅಫ್ಘಾನಿಸ್ತಾನದಲ್ಲಿ ಅದನ್ನು ವಿರೋಧಿಸಿದವ್ರನ್ನ ಚಿತ್ರಹಿಂಸೆ ಕೊಟ್ಟಿದ್ದು, ಕೊಂದಿದ್ದನ್ನು ನಾವು ನೋಡಿದ್ದೇವೆ. ಇಂತಹ ತಾಲಿಬಾನಿಗಳ ಒತ್ತಡಕ್ಕೆ ಕಾಂಗ್ರೆಸ್ ಮಣಿದಂತೆ ಕಾಣ್ತಾ ಇದೆ. ಇದನ್ನು ಒಪ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ನೀವು ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಸಮಾನತೆಯನ್ನು ತರೋದ್ರ ಬದಲಿಗೆ ಮತೀಯ ಕಾರಣದ ವಿಭಜನೆಯನ್ನು ಮಾಡ್ತಾಯಿದ್ದೀರಿ. ಈ ಮತೀಯ ವಿಭಜನೆ ಅಪಾಯಕಾರಿ. ರಾಷ್ಟ್ರ ವಿಭಜನೆ ಮಾಡಿದ್ದು ಸಾಕಾಗದೆ ಶಾಲೆಗಳಲ್ಲೂ ಕೂಡ ಮತೀಯ ವಿಭಜನೆಯನ್ನು ಮಾಡಲಿಕ್ಕೆ ಹೊರಟಿದ್ದೀರಿ. ಇದು ಸರಿಯಲ್ಲ. ಯಾವ ಶಾಲಾ ಕಾಲೇಜುಗಳಲ್ಲಿ ಏನು ಯೂನಿಫಾರ್ಮ್ ಇದೆಯೋ ಅದನ್ನು ಎಲ್ಲರೂ ಕಡ್ಡಾಯವಾಗಿ ಪಾಲಿಸಬೇಕು. ಅಲ್ಲಿ ಹಿಜಾಬಿಗೆ ಅವಕಾಶ ಇದ್ದರೆ ಹಿಜಾಬಿಗೆ, ಕೇಸರಿಗೆ ಅವಕಾಶ ಇದ್ದರೆ ಕೇಸರಿಗೆ, ಎರಡಕ್ಕೂ ಅವಕಾಶ ಇಲ್ಲ ಅಂದರೆ ಎರಡಕ್ಕೂ ಅವಕಾಶ ಕೊಡಬಾರ್ದು. ಅಲ್ಲಿ ಸಮಾನತೆಯನ್ನು ಪ್ರತಿಪಾದಿಸಬೇಕು. ಸಮಾನತೆಯನ್ನು ಪ್ರತಿಪಾದಿಸ್ತಾ ಇದ್ದರೆ ಇದು ನಿಮ್ಮ ನೀತಿ ಮತೀಯವಾದಿಗಳ ಒತ್ತಡಕ್ಕೆ ಮಣಿದ ನೀತಿಯಾಗುತ್ತೆ. ಇದನ್ನು ಒಪ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ.